ನಮಸ್ತೆ. ಕರ್ನಾಟಕ ರಾಜ್ಯದ ಎಲ್ಲ ವಿಕಲ ಸಂಘದ ಅಧ್ಯಕ್ಷರುಗಳಿಗಾಗಿಯೂ ಹಾಗೂ ಜಿಲ್ಲೆ ಅಧ್ಯಕ್ಷರುಗಳಿಗಾಗಿಯೂ ಹಾಗೂ ತಾಲೂಕಿನ ಅಧ್ಯಕ್ಷರುಗಳಿಗಾಗಿಯೂ ಗ್ರಾಮದ ಅಧ್ಯಕ್ಷರುಗಳಿಗಾಗಿಯೂ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ಇವತ್ತು ನಾನು ಒಬ್ಬ ವಿಕಲಚೇತನನಾಗಿದ್ದು ನನ್ನ ಕೋರಿಕೆ ಒಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ CM ಸಿದ್ದರಾಮಯ್ಯ ಅವರಿಗೆ ನನ್ನ ಒಂದು ಮನವಿ ಏನಂತಂದರೆ, ಹಾಗೂ ವಿಕಲಚೇತನರ ಕರ್ನಾಟಕ ರಾಜ್ಯದ ಹಾಗೂ ಜಿಲ್ಲೆ ಅಧ್ಯಕ್ಷರಾದಂಥ ಹಾಗೂ ಗ್ರಾಮ ಅಧ್ಯಕ್ಷರಾದಂಥ ವಿಕಲಚೇತನರ ಪರವಾಗಿ ನಾನು ಸಿದ್ದರಾಮಯ್ಯ ಅವರಿಗೆ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ನನ್ನ ಕೋರಿಕೆ ಏನಂತಂದರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೀವು 5 ಗ್ಯಾರಂಟಿಗಳನ್ನು ಮಾಡಿದ್ರೆ ಅದರಲ್ಲಿ ಒಂದು ಗ್ಯಾರಂಟಿ ಇಡೀ ಕರ್ನಾಟಕದ ಎಲ್ಲ ಹೆಣ್ಣುಮಕ್ಕಳಿಗಾಗಿ ಒಂದು ಗೌರ್ಮೆಂಟ್ ವೋಟರ್ ID ಕಾರ್ಡ್ ಆಗಿರ್ಬೋದು ಮತ್ತು ಆಧಾರ್ ಕಾರ್ಡ್ ಆಗಿರ್ಬೋದು, ಅದರಲ್ಲಿ ಇಡೀ ಕರ್ನಾಟಕದ ರಾಜ್ಯದ ಪೂರ್ತಿಯಾಗಿ ಅವರನ್ನು ಫ್ರೀಯಾಗಿ ಅವರು ಪ್ರಯಾಣ ಮಾಡಲು ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಒಳ್ಳೆಯದು, ಸಂತೋಷ. ಬಟ್ ಆದರೆ ಇವತ್ತು ವಿಕಲಚೇತನರಿಗೆ ಬಹಳಷ್ಟು ವರ್ಷಗಳಿಂದಲೂ 100 ಕಿಲೋಮೀಟ್ರು ಅಷ್ಟೇ ಇದೆ. ಮತ್ತು ಆ 100 ಕಿಲೋಮೀಟ್ರ್ ಕೆಲವ್ರಿಗೆ ಅದಕ್ಕೂ ಹೋಗೋಕ್ಕೆ ಹಣ ಇಲ್ಲದೆ ಮತ್ತು ಅರ್ಧಂಬರ್ಧ ದಾರಿಗೆ ಹೋಗಿ ವಾಪಸ್ಸು ಕೂಡ ಬಂದಿದ್ದಾರೆ. ಅಂಥವರಿಗಾಗಿ ನಿಮ್ಮ ಸರ್ಕಾರದ ಕಡೆಯಿಂದ ಒಂದು 300 ಕಿಲೋಮೀಟ್ರ್ಗಳನ್ನು ಮಾಡಿಕೊಡ್ಬೇಕಂತೇಳಿ ನಮ್ಮ ಮನವಿ. ಆಲ್ರೆಡಿ ಭಾಳಷ್ಟು ಕಾಲ ಅದನ್ನು ಅರ್ಜಿ ಕೂಡ ಭಾಳಷ್ಟು ಕೂಡ ಹಾಕಿದ್ದಾರೆ, ಅದು ನಿಮ್ಮ ಗಮನಕ್ಕೂ ತಂದಿದ್ದಾರೆ ಅನಿಸುತ್ತೆ. ಅದೇ ರೀತಿ ಮತ್ತು ಪಿಂಚನ್ನು 75% ಮೇಲೆ 100% ಒಳಗಡೆ 1400 ರೂಪಾಯಿಗಳನ್ನು ಸರ್ಕಾರದಿಂದ ಒಂದು ಪ್ರತಿಯೊಬ್ಬ ವಿಕಲಚೇತನರಿಗಾಗಿ ನೀವು ಒಂದು ಹಣವನ್ನು ನೀಡ್ತಾ ಇದ್ದೀರಿ. ಅದೇ ರೀತಿ ಅದರಲ್ಲಿ ಒಂದು 2000ಗಳನ್ನು ಹಣವನ್ನು ಮಾಡಿದ್ರೆ ಭಾಳಷ್ಟು ಒಳ್ಳೆಯದಾಗ್ತದೆ. ಯಾಕಂದರೆ ತಿಂಗಳಲ್ಲಿ ಬೇಕಾಗಿರುವಂಥ ಯಾವುದೇ ತರಹದ ಒಂದು ಖರ್ಚಿಗಾಗಲಿ ಮತ್ತು ಒಂದು ಮೆಡಿಷನ್ಗಾಗಲಿ ಮತ್ತು ಅವರಿಂದ ಇನ್ನೊಬ್ಬರಿಗೆ ಒಂದು ಸಹಾಯ ಹಸ್ತವಾದಂತಹ ಒಂದು ಹಣವನ್ನು ಸಹಾಯ ಮಾಡುವಂಥದ್ದು. ಈ ರೀತಿಯಾಗಿ ವಿಕಲಚೇತನರಿಗೆ ಒಂದು ಪ್ರತಿಯೊಂದಕ್ಕೂ ಒಂದು ಸೌಲಭ್ಯವಾಗ್ತದೆ ಅಂಥೇಳಿ ನಾನು ಈ ಒಂದು ಸಮಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ಸುಮಾರು 300 ಕಿಲೋಮೀಟ್ರನ್ನ ನೀವು ದಯವಿಟ್ಟು ಅವಕಾಶ ಮಾಡಿಕೊಟ್ರೆ, ಯಾಕಂದರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೂ ನೀವು ಇಡೀ ಕರ್ನಾಟಕ ರಾಜ್ಯವನ್ನೇ ಪ್ರಯಾಣದಲ್ಲಿ ಫ್ರೀಯಾಗಿ ಬಿಟ್ಟಿದ್ದೀರಿ. ಅದಕ್ಕೆ ನಮಗೇನು ಹೊಟ್ಟೆ ಕಿರ್ಚಾಗಲಿ ಮತ್ತೊಂದಾಗಲಿ ಏನೂ ಇಲ್ಲ. ಆದರೆ ಆ ಒಂದು ವಿಕಲಚೇತನರಿಗಾಗಿ ದಯವಿಟ್ಟು 100 ಕಿಲೋಮೀಟ್ರ್ ಇರೋದನ್ನು 300 ಕಿಲೋಮೀಟ್ರ್ ದಯವಿಟ್ಟು ಮಾಡಿಕೊಡಿ. ಯಾಕಂದರೆ ಅರ್ಧಂಬರ್ಧ ದಾರಿಗೆ ಹೋದ್ರೂ ಕೂಡ ಅವ್ರ ಹತ್ರ ಊಟಕ್ಕೆ ಕಾಸಿರಲ್ಲ, ಅದ್ರ ಮೇಲೆ ಚಾರ್ಜು ಕೊಡೋದಕ್ಕೂ ಕಾಸಿರಲ್ಲ. ಅಂಥ ಸಮಯಗಳಿರ್ತದೆ. ಯಾಕಂದರೆ ಕೆಲವ್ರಿಗೆ ಕೆಲಸಗಳಿರ್ತವೆ, ಕೆಲವ್ರಿಗೆ ಕೆಲಸಗಳಿರೋದಿಲ್ಲ. ಕೆಲಸಗಳು ಇಲ್ಲದೆ ಇರೋರಿಗೆ ಅವ್ರಿಗೆ ಹಣದ ಅವಶ್ಯಕತೆ ಇರುತ್ತೆ. ಅದಕ್ಕೋಸ್ಕರ ನಾವು 1400 ರೂಪಾಯಿ ಇರೋದನ್ನ 2000 ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ಯಾಕಂದರೆ ಬೇರೆ ಸ್ಟೇಟಿನ ಒಂದು ಲೆಕ್ಕ ತೊಗೊಂಡ್ರೆ ನಮ್ಮ ಸ್ಟೇಟಿನಲ್ಲೇ ಸ್ವಲ್ಪ ಕಡಿಮೆ ಆಗಿದೆ. 1400 ರೂಪಾಯಿ 75% ಹಾಗೂ 100% ಒಳಗಿನವ್ರಿಗೆ. ಆದ್ದರಿಂದ ಪೂರ್ತಿ ಬ್ಲೈಂಡ್ ಇರೋರಿಗೆ 2000 ರೂಪಾಯಿಗಳನ್ನು ಕೊಡ್ತಿರ್ಬೋದು ಅನಿಸುತ್ತೆ ನನಗೆ. ಅದೇ ರೀತಿ ದಯವಿಟ್ಟು ಈ ಒಂದು ನಮ್ಮ ಸ್ಟೇಟಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸೌಲಭ್ಯವನ್ನು ದಯವಿಟ್ಟು ಗಮನಕ್ಕೆ ತಗೊಂಡು ಕರ್ನಾಟಕ ರಾಜ್ಯದ ವಿಕಲಚೇತನರ ಅಧ್ಯಕ್ಷರಾಗಿರುವಂಥವರು ಅವರು ಸಹ ಈ ಒಂದು ಗಮನವನ್ನು CM ಸಿದ್ದರಾಮಯ್ಯ ಅವರಿಗೆ ಗಮನಕ್ಕೆ ಹರಿಸ್ಬೇಕಂತೇಳಿ ನಾನು ವಿನಂತಿಸ್ಕೊಳ್ತೇನೆ. ಇದೊಂದು ಸೌಲಭ್ಯಗಳನ್ನು ಮಾಡಿಕೊಡಿ. ಯಾಕಂದರೆ ಮಿಕ್ಕಿದಂಥ ಎಲ್ಲ ಸಾಲಗಳಾಗಲಿ ಮತ್ತೊಂದಾಗಲಿ ಸರ್ಕಾರದಿಂದ ಕೊಡುವಂಥದ್ದು ಸಬ್ಸಿಡಿ ಆಗಲಿ ಪ್ರತಿಯೊಂದು ಕೆಲವರಿಗೆ ಸಿಗ್ತಾ ಇದೆ, ಕೆಲವರಿಗೆ ಸಿಗ್ತಾ ಇಲ್ಲ. ಆದ್ದರಿಂದ ವಿಕಲಚೇತನರ ಕಡೆ ದಯವಿಟ್ಟು, ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ಇದ್ದಾರೆ, ಎಷ್ಟೋ ಲಕ್ಷಾಂತರ ಜನಗಳಿದ್ದಾರೆ. ಅವರೆಲ್ಲರೂ ಕೂಡ ಯಾಕಂದರೆ ಪ್ರತಿಯೊಬ್ಬರು ವೋಟ್ ಆಗುವಂಥದ್ದು. ಯಾಕಂದರೆ ಪ್ರತಿಯೊಂದು ವೋಟ್ಗಳಲ್ಲೂ ಪ್ರತಿಯೊಬ್ಬರು MLAಗಳಾಗಲಿ ಮತ್ತು MP ಗಳಾಗಲಿ ಮತ್ತು CM ಆಗುವಂಥದ್ದು ಪ್ರತಿಯೊಂದು ಕೂಡ ವಿಕಲಚೇತನರ ಕಡೆಯಿಂದಲೂ ಸಹ ನಿಮಗೆ ಸಹಾಯವ ಆಗಿದೆ. ಅದನ್ನು ಗಮನಕ್ಕೆ ತಗೊಂಡು ದಯವಿಟ್ಟು ಅದನ್ನು ಕಿಲೋಮೀಟರ್ಸು 300 ಮಾಡಿ ಮತ್ತು 1400 ರೂಪಾಯಿ ಇರೋದನ್ನ 2000 ಮಾಡಿ ಅಂಥೇಳಿ ನಾನು ವಿನಂತಿಸ್ಕೊಳ್ತೇನೆ. ಸನ್ಮಾನ್ಯ
CM ಸಿದ್ದರಾಮಯ್ಯ ಅವರಿಗೆ ನನ್ನ ಮನವಿ. ಇಡೀ ಕರ್ನಾಟಕದ ರಾಜ್ಯದ ಎಲ್ಲ ಚೇತನರ ಅಧ್ಯಕ್ಷರುಗಳ ಪರವಾಗಿ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಸರ್. ಥ್ಯಾಂಕ್ ಯು.